Welcome to Ravi UK YouTube channel. ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ಹೊಸ ವಿಲಾಗ್ ಜೊತೆ ಬಂದಿನಿ. ಇವತ್ತು ಎಲ್ಲಿ ಹೋಗತ್ತೀನಿ ಅಂತಂದ್ರೆ ಭೂತನಾಥ್ ಟೆಂಪಲ್ ಅಂತ ಹೇಳಿ ಬೆಳಗಾವಿಂದ 29 ಕಿಲೋಮೀಟರ್ ದೂರ ಐತಿ. ಅದು ಹೆಂಗ್ ಹೋಗೋದು ಅನ್ನೋದು ಎಲ್ಲ ಹೇಳ್ತೀನಿ, ಹೋಗೋಣ ನಡ್ರಿ. ಇದು ನೋಡ್ರಿ ಬೆಳಗಾವಿ ಗೋವಾ ಹೈವೇ ರೋಡ್. ರೈಟಿಗೆ ಹೋದ್ರೆ ಚೋರ್ಲಾ ಘಾಟ್ ಬರ್ತೈತಿ, ಲೆಫ್ಟಿಗೆ ಹೋದ್ರೆ ಅನ್ಮೋಡ್ ಘಾಟ್ ಬರ್ತೈತಿ ಅಂದ್ರೆ ಖಾನಾಪುರ ರೋಡ್. ಈ ರೋಡಲ್ಲಿ ಹೋಗ್ಬೇಕು ನಾವೀಗ. ಇಲ್ಲಿ ಹಂಗೆ ದಾರಿಗೆ ಹೋಗ್ಬೇಕಾದ್ರೆ ಒಂದು ಸರ್ಪಂಚ್ ಟೀ ಸ್ಟಾಲ್ ಅಂತ ಹತ್ತೈತಿ. ಇಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಟೀ ಕುಡಿದು ಹೋಗ್ಯಾರ. ಇದು ಫುಲ್ ಫೇಮಸ್ ಆಗೈತಿ. ಇಲ್ಲಿ ದಾರಿಗೆ ಹೋಗ್ಬೇಕಾದ್ರೆ ಒಂದು ಟೋಲ್ಗೇಟ್ ಹತ್ತೈತಿ. ಈ ಟೋಲ್ಗೇಟಿಂದ 1 ರಿಂದ 1.5 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿ ತೋರಿಸಿ ನೋಡ್ರಿ, ದೂರ ಅಲ್ಲಿ ಕಾಣಿಸ್ತೈತಲ್ಲ ಅದನ್ನೇ ಭೂತನಾಥ್ ಟೆಂಪಲ್. ಅಲ್ಲಿ ಗುಡ್ಡ ಕಾಣಿಸ್ ನೋಡ್ರಿ, ಅದನ್ನೇ. ದಾರಿಗೆ ಹಂಗೆ ಹೋಗ್ಬೇಕಾದ್ರೆ ಒಂದು ಬಜಿ ಸ್ಮೆಲ್ ಬಂತು. ಅದಕ್ಕೆ ಬಜಿ ವಡಾಪಾವ್ ತಿನ್ನತ್ತಿ ನೋಡ್ರಿ ಈ ಹೋಟೆಲ್ದಾಗ. ಟೋಲ್ಗೇಟ್ ಆದ್ಮೇಲೆ ಲೆಫ್ಟಿಗೆ ಟರ್ನ್ ಆಗಿ ಇಲ್ಲಿ ಕೆಳಗಡೆ ಬಂದು ರೈಟ್ ಸೈಡ್ಗೆ ಟನಲ್ದಾಗ ಹೋಗಿ ಮತ್ತೆ ರೈಟಿಗೆ ಟರ್ನ್ ಆಗ್ಬೇಕ್ರಿ. ರೈಟಿಗೆ ಟರ್ನ್ ಆದ್ಮೇಲೆ ಮತ್ತೆ ಲೆಫ್ಟಿಗೆ ಟರ್ನ್ ಆದ ಕೂಡಲೇ ಇಲ್ಲೊಂದು ದೊಡ್ಡ ಬೋರ್ಡ್ ಕಾಣಿಸ್ತೈತಿ, ಭೂತನಾಥ್ ಟೆಂಪಲ್ ಅಂತ ಹೇಳಿ. ಇಲ್ಲಿ ಎಂಟ್ರೆನ್ಸ್ ಐತಿ ನೋಡ್ರಿ, ಇಲ್ಲಿ ಕಾಣಿಸ್ಬೋದು ನಿಮಗೆ. ಇದು ನೋಡ್ರಿ ಗಣೇವೆಲ್ಲಿ ಅಂತೇಳಿ ಊರದ, ಆ ಊರೊಳಗಡೆ ಭೂತನಾಥ್ ಟೆಂಪಲ್ ಐತಿ ನೋಡ್ರಿ. ನೋಡ್ರಿ ಈಗ ಎಂಟ್ರಿ ಆಗೋಣ ಒಳಗೆ. ಗುಡ್ಡ ಐತಿ, ಗುಡ್ಡ ಹತ್ಕೊಂಡು ಮ್ಯಾಗ ಹೋಗ್ಬೇಕಾಗ್ತೈತಿ. ಹಾಗೆ ಸ್ವಲ್ಪ ಒಳಗೆ ಹೋದ ಕೂಡಲೇ ಇಲ್ಲಿ ಟಿಕೆಟ್ ಇರ್ತದೆ, 20 ರೂಪಾಯಿ. ಪ್ರತಿ ವೆಹಿಕಲ್ಗೆ 20 ರೂಪಾಯಿ ಟಿಕೆಟ್ ಇರ್ತೈತಿ. ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡಾದ್ಮೇಲೆ ಒಳಗೆ ಬಿಡ್ತಾರೆ ನಮ್ಗೆ. ಒಳಗೆ ಹೋಗ್ಬೇಕಾದ್ರೆ ಸುತ್ತೆಲ್ಲ ನೇಚರ್ಗಳನ್ನು ಫೀಲ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ರೀ. ನೋಡೋಕೆ ಮಸ್ತ್ ಅದ ರೀ ನೇಚರ್ ಅದೆಲ್ಲ. ಬಂದೆ ನೋಡ್ರಿ ಈಗ ಪೂರ್ತಿ ಟಾಪಿಕ್. ಇಲ್ಲಿ ನೋಡ್ರಿ ಇನ್ನೂ ಕಟ್ಟಡ ನಡೆದೈತಿ. ಸೊ ಸರೌಂಡಿಂಗ್ ಈಗ ನೇಚರ್ ತೋರಿಸ್ತೀನಿ ನೋಡ್ರಿ. ನೇಚರ್ ನೋಡೋಕೆ ಮಸ್ತ್ ಐತಿ. ಒನ್ ಡೇ ಟ್ರಿಪ್ಪಿಗೆ ಸೂಪರ್ ಐತಿ. ನಿಯರ್ ಬೈ ಬೆಳಗಾವ್, ಫ್ಯಾಮ್ಲಿ ಜೊತೆ ಬರ್ಬೋದು. ನಡ್ರಿ ಈಗ ಮ್ಯಾಗ ದೇವಸ್ಥಾನ ಕಡೆ ಹೋಗೋಣಂತ. ಇಲ್ಲಿ ನೋಡ್ಬೋದು, ಇದು ಮುಂದಿರೋದು ಅದೇ ಭೂತನಾಥ್ ದೇವಸ್ಥಾನ. ಒಳಗಡೆ ಹೆಂಗೈತಿ ನೋಡೋಣ ನಡ್ರಿ. ಒಂದೇ ಕಲ್ಲಿಂದ ಮಾಡಿರ್ತಕ್ಕಂಥ ದೇವಸ್ಥಾನದು. ಅದ್ರ ಪಕ್ಕ ಗಿಡ ನೋಡ್ಬೋದು ನೀವು. ಈಗ ಒಳಗೆ ಹೋಗತ್ತೀನಿ ನೋಡ್ರಿ, ಈಗ ತೋರಿಸ್ತೀನಿ ನೋಡ್ರಿ. ಮುಂದಿಂದ ಇದು ಫ್ರಂಟ್ ಸೈಡ್ ಶ್ರೀ ಭೂತನಾಥ್ ದೇವಸ್ಥಾನ ನೋಡ್ಬೋದು ನೀವು ಅಲ್ಲಿ. ಆಮ್ಯಾಗ ಶಿವನ ದೇವಸ್ಥಾನನೂ ಅಂತಾರ್ರಿ ಇದಕ್ಕೆ. ಈಗ ಒಳಗೆ ಹೋಗೋಣ ನಡ್ರಿ. ಈಗ ನೋಡ್ರಿ ಒಳಗೆ ಹೋಗತ್ತೀನಿ, ಈಗ ತೋರಿಸ್ತೀನಿ ನೋಡ್ರಿ. ಇದು ನೋಡ್ರಿ ಒಂದೇ ಒಂದು ದೊಡ್ಡ ಕಲ್ಲಿನಿಂದ ಅದ್ರ ಕೆಳಗಡೆ ಇದು ದೇವಸ್ಥಾನ ಐತಿ. ಪೂರ್ತಿ ಒಂದೇ ಕಲ್ಲಿನಿಂದ ಐತಿ ನೋಡ್ರಿ ಇದು ಕೆಳಗಡೆ. ಇದು ಭೂತನಾಥ್ ದೇವಸ್ಥಾನ. ದೇವಸ್ಥಾನದ ಎಡಭಾಗ ನೋಡ್ಬೋದು. ಇದು ಪೂರ್ತಿ ನೇಚರ್ ನೋಡ್ರಿ ಹೆಂಗೈತಿ. ಇಲ್ಲಿಂದ ನೋಡಕ್ಕೆ ಸೂಪರ್ ಕಾಣಿಸ್ತೈತಿ. ಪೂರಾ ಜಂಗಲ್ ಟೈಪ್ ಐತಿ. ಅದು ನೋಡ್ರಿ ಗೋವಾ ರೋಡ್, ಅದು ಮೇನ್ ಹೈವೇ ಗೋವಾದ. ಆಮ್ಯಾಗ ಇದು ದೇವಸ್ಥಾನದ ರೈಟ್ ಸೈಡ್ ಕೆಲವೊಂದು ಸ್ಟೂಡೆಂಟ್ಗಳು ಬಂದು ಓದ್ಕೊಳಕ್ಕೆ ಅಂತ ಹೇಳಿ ಬರ್ತಾರೆ. ಇದು ನೋಡ್ರಿ ಬೆಳಗಾವಿ ರೋಡ್, ಅಲ್ಲಿ ಟೋಲ್ಗೇಟ್ ಕಾಣಿಸ್ತು ನೋಡ್ರಿ. ಇದು ನೋಡ್ರಿ ದೇವಸ್ಥಾನ ಹತ್ತಿ ಒಂದು ಗಿಡ ಐತಿ. ಗಿಡದೊಳಗಡೆ ಒಂದು ಗಣೇಶನ ಮೂರ್ತಿ ತಾನೇ ಹುಟ್ಕೊಂಡೈತಿ. ಅದು ಸ್ವಲ್ಪ ಪೇಂಟ್ ಮಾಡಿ ಸೇಮ್ ಗಣೇಶ್ ಕಾಣಂಗೆ ಮಾಡ್ಯಾರ. ಆಮ್ಯಾಗ ಇಲ್ಲೊಂದು ತಾನೇ ಹುಟ್ಟಿರ್ತಕ್ಕಂಥ ಒಂದು ಸಣ್ಣದು ಒಂದು ಸರೋವರ ಅಂತ ಹೇಳ್ಬೋದು ಇದಕ್ಕೆ. ಇಲ್ಲಿ ಯಾವತ್ತೂ ನೀರು ಇರ್ತೈತಿ ಇಲ್ಲಿ ನೋಡ್ಬೋದು. ಆಮ್ಯಾಗ ಅದ್ರ ಹಿಂದಿನ ಬ್ಯಾಕ್ ಸೈಡಿಗೆ ಇದನ್ನೂ ಒಂದು ನೇಚರ್ ಐತ್ರಿ. ಇದನ್ನೂ ಸೇಮ್ ಹಂಗೆ ಸರೌಂಡಿಂಗ್ ಎಷ್ಟು ಮಸ್ತ್ ಕಾಣಿಸ್ತೈತಿ ಅಂದ್ರೆ ಅಷ್ಟು ಸೂಪರ್ ಐತಿ. ನೋಡ್ಬೋದು ನಾವು ಇಲ್ಲೆಲ್ಲ ನೇಚರ್ ಫೀಲ್ ಮಾಡ್ಬೇಕಂದ್ರೆ ಬೆಳಗಾವಿಗೆ ಬರ್ಬೇಕ್ರಿ. ಎಲ್ಲಿ ಚಿಕ್ಕಮಂಗ್ಳೂರು ಎಲ್ಲಿ ಹೋಗಂಗಿಲ್ಲ, ಸಮೀಪ ಒಳಗಡೆ ಬೆಳಗಾವಿ ಐತಿ. ಸೇಮ್ ಅದರಂಗೆ ಇಲ್ಲಿ ನೀವು ಫೀಲ್ ಮಾಡ್ಕೋಬಹುದು ನೇಚರ್ನ. ಇಲ್ಲಿ ನೋಡ್ರಿ ತೋರ್ಸಾತೀನಿ ನೋಡ್ರಿ. ಸ್ವಲ್ಪ ಮಳೆ ಇಲ್ಲ, ಮಳೆ ಇದ್ದರೆ ನಿಮ್ಗೆ ಸೂಪರ್ ಕಾಣಿಸ್ತೈತೆ, ಮತ್ತು ಸ್ವರ್ಗನೇ ಕಾಣಿಸ್ತೈತೆ ನಿಮಗೆ. ಇದು ದೇವಸ್ಥಾನ ಹಿಂದ್ಗಡೆ ನೋಡ್ಬೋದು ನೀವು. ಇದು ನೋಡ್ರಿ ದೇವಸ್ಥಾನ ಒಂದು 100 ವರ್ಷಗಳ ಹಿಂದಿನ ದೇವಸ್ಥಾನ ಐತಿ. ಇಲ್ಲಿ ಪ್ರತಿ ಡಿಸೆಂಬರ್ ಒಳಗಡೆ ಜಾತ್ರೆ ಆಗ್ತೈತಿ. ಯಾರೇ ಬರೋದ್ರೆ ಬರ್ಬೋದು. ಇದು ನೋಡಿ ಇಲ್ಲಿವರೆಗೆ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀರಿ. ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಮುಂದಿನ ವಿಲಾಗಿಗೆ ಸಿಗೋಣ ಅಂತ ಎಲ್ಲರಿಗೆ ಧನ್ಯವಾದಗಳು.